ಇನ್ನು ಸಚಿವ ಸ್ಥಾನ ಕೊಡುವಂತೆ ಕೇಳಲು ಹಕ್ಕಿದೆ, ಕೇಳಿದ್ದೀವಿ. ಇದು ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ. ಹಿಂದುಳಿದ ವರ್ಗದಿಂದ ಬಂದಿದ್ದೀನಿ, ಅವಕಾಶ ಕೊಡಿ. ಸಾಗರ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತಿದು. ನಾವು ಭಿನ್ನಮತ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ. ಈಗ ನಮಗೆ ಅವಕಾಶ ಕೇಳುವಂತಹ ಹಕ್ಕಿದೆ, ಕೇಳ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ಆಕಾಂಕ್ಷಿಗಳ ಲಿಸ್ಟ್ ಅಲ್ಲಿ ಪ್ರಬಲವಾಗಿ ಪ್ರಮುಖವಾದಂಥ ಆಕಾಂಕ್ಷಿ ನೀವು ಏನು? ಕಾಂಗ್ರೆಸ್ ಪಕ್ಷದ ವರಿಷ್ಠರು ಹಿಂದೆ 5 ವರ್ಷ ಮಾಡಿ ಈ ಸರಿ 3 ವರ್ಷ ಮಾಡಿದರು. ಅವರು ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಹೈಕಮಾಂಡ್ ಆದೇಶದ ಪ್ರಕಾರವಾಗಿ ಇವತ್ತು ಭಾಳ ಇದರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಗೆ ಅನಿಸ್ತದೆ ಇವತ್ತು ನಾವೆಲ್ಲ ಗೊತ್ತಿದ್ದಂಗೆ ಮುಂದೆ 28ಕ್ಕೂ ಸಹ ರಾಜ್ಯ ಸರ್ಕಾರ ನಮ್ಮದೇ ಬರಬೇಕು ಅನ್ನೋ ಉದ್ದೇಶ ನಮ್ಮದು ಬಿಟ್ಟರೆ ಬೇರೆ ಇಲ್ಲ. ನಮ್ಮ ಉದ್ದೇಶ ಏನು ನಾವು ಕೇಳ್ತೀವಿ. ಒಬ್ಬ ಶಾಸಕನಾಗಿ 3 ಟರ್ಮ್ MLA ಆಗಿ ಒಂದು ಸಮಾಜ ಹಿಂದುಳಿದ ವರ್ಗದ ಬಂದಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದೇನು ತಪ್ಪಿಲ್ಲ. ನಾವೆಲ್ಲರೂ ಕೇಳಿದ್ದೀವಿ. 25-30 ಜನ ಹೋಗಿ ಡೆಲ್ಲಿಗೆ ಹೋಗಿದ್ದೀವಿ, ಇಲ್ಲೂ ಕೇಳಿದ್ದೀವಿ, ಒಂದು ಮೀಟಿಂಗು ಮಾಡಿದ್ದೀವಿ. ಅದನ್ನು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಲ್ಲಿವರೆಗೆ ನಾವೇನು ಹೇಳಕ್ಕೆ ಬರಲ್ಲ. ತಾವು ಕೂಡ ದೆಹಲಿಗೆ ಹೋಗಿ ಸುಮಾರು ಬಾರಿ ಹೋಗಿ ಭೇಟಿಯನ್ನು ಮಾಡಿ ಬಂದಿದ್ದು, ಹಿರಿಯ ಶಾಸಕರಿಗೆ ಅನ್ಯಾಯ ಆಗ್ತಾ ಇದೆ, ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ನೋಡಿ, ನಮಗೇನಾಗಿದೆ, ನಾವು ಹೇಳಿದ್ದೀವಿ, ನೀವು ಹಳಬರು ಒಂದು 5-6 ಜನ ತೊಗೊಳ್ಳಿ, ಬಾಕಿ 20-22 ಜನರು ಬೇರೆ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಸಾಕು, 3 ವರ್ಷ ಅಧಿಕಾರವನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಮುಂದೆ ಮತ್ತೊಂದಿಷ್ಟು ಯಂಗ್ ಜನ್ರೇಷನ್ಗೆಲ್ಲ ಕೊಡಿ ಅಂತ ನಾವು ಕೇಳಿದ್ದೀವಿ. ಹಾಗಾಗಿ ಕೇಳೋ ಹಕ್ಕಿದೆ, ಕೇಳಿದ್ವಿ, ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ಕೊಡೋದು ಬಿಡೋದು ಹಾಗಂತೇಳಿ ನಾವು ಯಾರು ಭಿನ್ನಮತ ಮಾಡೋರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರು ಇವ್ರು ಯಾವುದೂ ನಮ್ಮದಿಲ್ಲ. ನಾವು ಪಕ್ಷದ ವರಿಷ್ಠರು, ಯಾಕೆ ಮುಖ್ಯಮಂತ್ರಿಗಳು ಇವತ್ತು ಯಾರು ಪಕ್ಷದ ವರಿಷ್ಠರು ಏನು ಹೇಳಿದ್ರು ಕೊಟ್ಟರು ರಾಜೀನಾಮೆ, ಹಾಗೆ ನಮ್ಮದು ಇರುತ್ತೆ. ನಾವು ಸಹ ಪಕ್ಷದ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಆ ಥರ ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ ನಾವು. ಅಂದರೆ ಸಚಿವ ಸ್ಥಾನ ಕೊಟ್ಟಿದ್ದೆ, ಆದರೆ ಇಂಥದ್ದೇ ಖಾತೆ ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಸರ್, ಯಾವುದೂ ಇರಲ್ಲ. ಯಾವುದೇ ಖಾತೆಗಳನ್ನು ಕೇಳುವಂಥದ್ದು ಯಾರೂ ಇರೋದಲ್ಲ. ಸಚಿವ ಸ್ಥಾನವನ್ನು ಕೊಡಿ, ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ, ಬಿಟ್ಟರೆ ಇಂಥದ್ದೇ ಕೊಡಿ ಅಂಥದ್ದು ಕೊಡಿ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟಾಗಿದೆ. ಅದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸುನೀಲ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಿಸಿರೋದು ಬಹಳ ಅನ್ಯಾಯ ಅಂತ ಹೇಳಿದ್ದಾರೆ. ಯಾವ ಉದ್ದೇಶಕ್ಕೆ ಹೇಳಿದರೆ ನನಗೆ ಅರ್ಥ ಆಗಿದೆ. ಇದೇ ಸುನೀಲ್ ಕುಮಾರು ಮತ್ತು ಇದೇ ಪ್ರಹ್ಲಾದ್ ಜೋಶಿ ಅವರು ಅವತ್ತಿನ ಯಡಿಯೂರಪ್ಪನವರು ಏನು BJPಯ ನೇತಾರರು ಏನಿದ್ರು, ಯಡಿಯೂರಪ್ಪ ಹಿರಿಯರಾದ ಅವ್ರನ್ನ 20 ತಿಂಗಳಿಗೆ ಇವರೆಲ್ಲ ಸೇರಿ ಕಣ್ಣೀರು ಹಾಕಿ ರಾಜಭವನ ಕಳಿಸಿರೋದು ನೀವು ನೋಡಿದ್ದೀರಿ. ಆ ಥರ ಏನು ನಾವು ಮಾಡಿಲ್ಲ. ನಮ್ಮ ನಾಯಕರು ಕರೆಕ್ಟಾಗಿ ವರಿಷ್ಠರು ಹೇಳಿದಾಗೆ ತೀರ್ಮಾನ ಅವತ್ತೇ ಹೇಳ್ತಾಯಿದ್ರು. ವರಿಷ್ಠರು ಏನು ಹೇಳ್ತಾರೆ, ನಂದು ರಾಜೀನಾಮೆ, ಅದು ಅವ್ರ ಪ್ರಕಾರ ನಡ್ಕೊಂಡಿದ್ದಾರೆ. ಯಾವುದೇ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ. ಇವ್ರೇನು ಮಾಡಿದ್ರು, ನೀವು ಕಣ್ಣೀರು ಹಾಕಿಸ್ಬಿಟ್ಟು ಯಡಿಯೂರಪ್ಪನ ರಾಜಭವನಕ್ಕೆ ಹೋಗಿಲ್ವಾ? ಆವಾಗ ನಿಮ್ಗೆ ಗೊತ್ತಿರಲಿಲ್ವ? ನಿಮಗೆ ಹಿರಿಯ ಶಾಸಕರ ತಂಡ ಹೋಗಿ ಮತ್ತೆ ಇವರ ಜೊತೆಗೆ ಹೈಕಮಾಂಡ್ ಜೊತೆ ಭೇಟಿ ಮಾಡಿ ಮತ್ತೊಂದು ಸತಿ ಒತ್ತಡ ಅಥವಾ ಮನವಿ ಮಾಡೋ ಸಾಧ್ಯತೆ ಇದೆಯಾ? ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಯಾರು ನೋಡಿ, ಅವರು ಬೇಡ ಅನ್ನೋಕ್ಕೆ ಯಾರು ನಾವು ಅಲ್ವಾ? ಅವ್ರ ಜೊತೆ ಹೋದವರೆಲ್ಲ ಇರ್ತಾರೆ. ಸಾಹೇಬ್ರು ಹೇಳಿ ಅಂತ ಹೇಳ್ಬೋದು, ನಮ್ಗೆ ಅವಕಾಶ ಮತ್ತೆ ಮುಂದುವರಿಸಿಕೊಡಿ ಅಂತ ಕೇಳ್ಬೋದು. ಇವೆಲ್ಲ ಕೇಳ್ತಾರೆ. ಅದಕ್ಕೆಲ್ಲ ನಾವು ಬೇಡ ಅನ್ನೋಕ್ಕಾಗಲ್ಲ. ಅದನ್ನು ನಿರ್ಧಾರ ಮಾಡೋದು ಹೈಕಮಾಂಡು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಹೊಸಬರಿಗೆ ಅವಕಾಶ ಕೊಡಬೇಕಂತ ನಮ್ಮದು ಒಂದು ಹಕ್ಕಿದೆ. ಸರ್, ಈಗ ಸರ್ಕಾರ ರಚನೆ ಆದಂಗೆ ತಾವು ಹೇಳ್ತಿದ್ರಿ ಹಿರಿಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಒಂದು ವೇಳೆ ಓಕೆ, ಈಗ ಒಂದು ವೇಳೆ ಕೊಡದೇ ಇದ್ರೆ ಬೇಳೂರು ಗೋಪಾಲಕೃಷ್ಣ ಅವರ ಮುಂದಿನ ನಡೆ ಏನು? ಗಿಡ ಏನೂ ಇಲ್ಲ. ನಮಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮರ್ಥವಾಗಿ ನಡೆಸಿ ಪಕ್ಷ ತಂದ್ರೆ ಸಾಕು. ಅದಕ್ಕೂ ಖುಷಿ ಇದೆ. ನಾವು ಕೇಳೋ ಹಕ್ಕು ಕೇಳ್ತೀವಿ, ಕೊಟ್ಟರೆ ಆಯ್ತು, ಕೊಡೋದಾರೆ ಸುಮ್ಮನೆ ಇರ್ತೀವಿ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.